ಹಾಯ್ ಎವ್ರಿ ಒನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಿಮ್ಗೂ ಕೂಡ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ಓದ್ಲಿಕ್ಕೆ ಮತ್ತು ಬರೀಲಿಕ್ಕೆ ಬರೋದಿಲ್ವಾ? ಓದುವಾಗ ಯಾವ ವರ್ಡ್ ಅನ್ನ ಯಾವ ರೀತಿ ಓದ್ಬೇಕು, ಯಾವ ರೀತಿ ಉಚ್ಚಾರ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇನ್ನ ಬರೆಯುವಾಗ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳು ಆಗ್ತವೆ. ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ? ಭಯ ಪಡ್ಲಿಕ್ಕೆ ಹೋಗ್ಬೇಡಿ, ಟೆನ್ಷನ್ ತಗೋಬೇಡಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾಕೆ ನೀವು ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಾ, ಅಷ್ಟೇ ಅಲ್ಲ ಯಾವ ರೀತಿ ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಆಗಿ ಓದೋದು ಮತ್ತು ಪರ್ಫೆಕ್ಟ್ ಆಗಿ ಬರೆಯೋದನ್ನ ಕಲಿಬೇಕು, ಅದನ್ನ ನಾನು ನಿಮ್ಗೆ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಕಲಿಸ್ತಾ ಹೋಗ್ತೀನಿ. ಕ್ಲಾಸ್ ಅನ್ನ ಕೊನೆವರೆಗೆ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸೊ ನಾವು ಎಕ್ದಮ್ ಝೀರೋ ಇಂದ, ಅಂದ್ರೆ ತುಂಬಾ ಜನ ಹೇಳ್ತಾರೆ ಸರ್ ನಮ್ಗೆ ಇಂಗ್ಲಿಷ್ ಎಕ್ದಮ್ ಝೀರೋ ಇಂದ ಬೇಸಿಕ್ ಇಂದ ಕಲಿಸಿ ಅಂತ ಹೇಳಿ. ಈಗ ಇಂಗ್ಲಿಷ್ ನಲ್ಲಿ ಎಕ್ದಮ್ ಝೀರೋ ಅಂದ್ರೆ ಏನು, ಬೇಸಿಕ್ ಅಂದ್ರೆ ಏನು? ಸೊ ಇಲ್ಲಿ ಇಂಗ್ಲಿಷ್ ಸ್ಟಾರ್ಟ್ ಆಗೋದು ಎ ಬಿ ಸಿ ಡಿ ಇಂದ. ಎಲ್ಲಿಂದ? ಎ ಬಿ ಸಿ ಡಿ ಇಂದ. ಬಟ್ ನಾವಿಲ್ಲಿ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಎ ಬಿ ಸಿ ಡಿ ಅನ್ನ ನಾನು ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಸ್ಕೂಲಲ್ಲಿ ಕಲ್ತಿರ್ಬೋದು ಎ ಬಿ ಸಿ ಡಿ ಅನ್ನ, ಬಟ್ ಇಲ್ಲಿ ಕಲಿಯುವಂತಹ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸ್ಕೂಲಲ್ಲಿ ಸರಿಯಾಗಿ ಕಲ್ತಿದ್ರೆ ನಿಮ್ಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಿತ್ತು, ಬಟ್ ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ನೀವು ಸರಿಯಾಗಿ ಅದನ್ನ ಕಲ್ತಿಲ್ಲ ಅಥವಾ ಸರಿಯಾಗಿ ನಿಮ್ಗೆ ಕಲ್ಸಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಸರಿಯಾಗಿ ನಿಮ್ಗೆ ಕಲಿಸುವಂತ ಟೀಚರ್ ಸರ್ ಸಿಕ್ಕಿರೋದಿಲ್ಲ. ಸೊ ಬನ್ನಿ ಇವತ್ತು ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ಇಂಗ್ಲಿಷ್ ನಲ್ಲಿ ಬಂದಾಗ ಈ ಎ ಬಿ ಸಿ ಡಿ ಇವೆಲ್ಲ ಟೋಟಲ್ ಆಗಿ 26 ಲೆಟರ್ಸ್ ಇವೆ. ಎಷ್ಟು? 26 ಲೆಟರ್ಸ್. ಕನ್ನಡ ನಮ್ಗೆ ಪರ್ಫೆಕ್ಟ್ ಆಗಿ ಓದ್ಲಿಕ್ಕೆ ಬರುತ್ತೆ, ಮಾತಾಡ್ಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಬರುತ್ತೆ. ಕನ್ನಡದಲ್ಲಿ 43 ಅಕ್ಷರಗಳು ಇವೆ. ಬಟ್ ಈ ಇಂಗ್ಲಿಷ್ ನಲ್ಲಿ ಕೇವಲ 26 ಅಕ್ಷರಗಳು ಇವೆ. ಆದ್ರೂ ಕೂಡ ನಮ್ಗೆ ಈ ಇಂಗ್ಲಿಷ್ ಯಾಕೆ ಅಷ್ಟು ತಲೆ ತಿಂತಾ ಇದೆ, ಯಾಕೆ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಯಾಕೆ ಓದ್ಲಿಕ್ಕೆ ಬರ್ತಾ ಇಲ್ಲ? ಸೊ ಬನ್ನಿ ತಿಳ್ಕೊಳ್ಳೋಣ ಯಾಕೆ ಅಂತ ಹೇಳಿ. ಈಗ ಫಸ್ಟ್ ನೋಡಿ, ಇಂಗ್ಲಿಷ್ ನಲ್ಲಿ 26 ಲೆಟರ್ಸ್ ಇವೆ. ಸೊ ಈ 26 ಲೆಟರ್ಸ್ ಗಳ ಯಾವ ರೀತಿ ಉಚ್ಚಾರ ಮಾಡ್ಬೇಕು, ಇದು ಏನ್ ಸೌಂಡ್ ಕೊಡ್ತಾವೆ, ಪದಗಳಲ್ಲಿ ಯಾವ ರೀತಿ ಅರ್ಥ ಸೌಂಡ್ ಕೊಡ್ತಾವೆ, ಅದನ್ನ ನೋಡ್ತಾ ಹೋಗೋಣ. ಈ 26 ಲೆಟರ್ಸ್ ಗಳಿಗೆ ನಾವೆಂತ ಹೇಳ್ತೀವಿ? ಅಲ್ಫಾಬೆಟ್ ಅಂತ ಹೇಳ್ತೀವಿ. ಕೆಲವು ಜನ ಹೇಳ್ತಾರೆ ಅಲ್ಫಾಬೆಟ್ಸ್ ಅಂತ ಹೇಳಿ. ಅಲ್ಫಾಬೆಟ್ಸ್ ಇಲ್ಲ, ಇಂಗ್ಲಿಷ್ ಅಲ್ಲಿ ಒಂದೇ ಅಲ್ಫಾಬೆಟ್ ಇರೋದು. ಆ ಅಲ್ಫಾಬೆಟ್ ನಲ್ಲಿ ಎಷ್ಟು? 26 ಅಕ್ಷರಗಳು ಇವೆ. ಅಂಡ್ ಆ 26ರಲ್ಲಿ 5 ವಾವೆಲ್ಸ್ ಗಳು ಇವೆ. ಸೊ ವಾವೆಲ್ಸ್ ಅಂದ್ರೆ ಏನು? ವಾವೆಲ್ಸ್ ಅಂದ್ರೆ ಸ್ವರಗಳು. ಏನ್ರಿ? ವಾವೆಲ್ಸ್ ಅಂದ್ರೆ ಸ್ವರಗಳು. ನಮ್ಮ ಇಂಗ್ಲಿಷ್ ನಲ್ಲಿ ಅ ಆ ಇ ಇದೆ ಅಲ್ಲ, ಅವುಗಳಿಗೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ 13 ಸ್ವರಗಳು ಏನೋ ಇವೆ. ನಮ್ಮ ಕನ್ನಡದಲ್ಲಿ 13 ಸ್ವರಗಳು ಏನೋ ಇವೆ. ಇಂಗ್ಲಿಷ್ ಅಲ್ಲಿ ಕೇವಲ 5 ಸ್ವರಗಳು ಇವೆ. ಸೊ ಯಾವುದು ಅಂದ್ರೆ ಎ ಅನ್ನುವಂಥದ್ದು ಒಂದು ಸ್ವರ, ಇ ಅನ್ನುವಂಥದ್ದು ಎರಡನೆಯ ವಾವೆಲ್, ಐ ಅನ್ನುವಂಥದ್ದು ಮೂರನೇದ್ದು, ಅಂಡ್ ನಾಲ್ಕನೇದು ಬಂದು ಓ ಅಂತ ಹೇಳಿ, ಅಂಡ್ ಐದನೇದ್ದು ಬಂದು ಯು ಅಂತ ಹೇಳಿ. ಇರೋದು ಕೇವಲ 5 ಸ್ವರಗಳು, 5 ವಾವೆಲ್ಸ್ ಗಳು. ಬಟ್ 5 ಇದ್ರೂ ಕೂಡ ಇವು 20ಕ್ಕಿಂತ ಹೆಚ್ಚಿನ ಸೌಂಡ್ಗಳು ಕೊಡ್ತವೆ. 20ಕ್ಕಿಂತ ಹೆಚ್ಚಿನ ಸೌಂಡ್ಗಳು ಕೊಡ್ತವೆ. ಸೊ ಅದರಿಂದ ನಿಮ್ಗೆ ಓದುವಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಇಂಗ್ಲಿಷ್ ನಲ್ಲಿ. ಸ್ವಲ್ಪ ಸಮಾಧಾನದಿಂದ ನೋಡ್ತಾ ಹೋಗಿ, ಸುಲಭವಾಗಿ ಸ್ಲೋ ಆಗಿ ಕಲಿಸ್ತಾ ಹೋಗ್ತೀನಿ, ಅಂದಾಗ ನೀವು ಕ್ವಿಕ್ ಆಗಿ ಕಲಿತೀರಾ. ಸೊ ಹಾಗಾದ್ರೆ ಒಂದ್ಸಲ ಈ ವಾವೆಲ್ಸ್ ಗಳನ್ನ, ಅಂದ್ರೆ ಇಂಗ್ಲಿಷ್ ನಾವು ಸ್ವರಗಳನ್ನ ಬಿಡೋಣ. ಸೊ ಈ 5 ಸ್ವರಗಳು ಬಿಟ್ಟು 26ರಲ್ಲಿ 5 ತೆಗೆದ್ರೆ 21 ಉಳಿತಲ್ಲ. ಸೊ ಇವುಗಳಿಗೆ ನಾವು ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಕಾನ್ಸೋನೆಂಟ್ಸ್ ಅಂದ್ರೆ ಏನು? ವ್ಯಂಜನಗಳು. ಸೊ ಹಾಗಾದ್ರೆ ಕ್ವಿಕ್ ಆಗಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಅಲ್ಫಾಬೆಟ್ ಅಂದ್ರೆ 26 ಅಕ್ಷರಗಳು, ಅದರಲ್ಲಿ ವಾವೆಲ್ಸ್ ಎಷ್ಟಿವೆ ರೀ? ಸ್ವರಗಳು ಎಷ್ಟಿವೆ? 5 ಇವೆ. ಯಾವ್ದಾವ್ದು? ಎ, ಇ, ಐ, ಓ, ಯು. 5 ಸ್ವರಗಳು. 5 ಸ್ವರಗಳು ಇದ್ರೂ ಕೂಡ ಈ ಕೇವಲ 5 ಸ್ವರಗಳು 20ಕ್ಕಿಂತ ಹೆಚ್ಚಿನ ಸೌಂಡ್ಗಳು ಕೊಡ್ತಾವೆ. ಸೊ ಹಾಗಾದ್ರೆ ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗೋದು, ಯಾವ್ಯಾವ ಸೌಂಡ್ ಕೊಡ್ತಾವೆ. ಇದು ಕೇವಲ ಎ ಅನ್ನೋದು ಕೇವಲ ಎ ಅನ್ನುವಂತ ಸೌಂಡ್ ಮಾತ್ರ ಕೊಡೋದಿಲ್ಲ. ಅದು ಅ ಅನ್ನುವಂತ ಸೌಂಡ್ ಕೊಡುತ್ತೆ, ಕೆಲವು ಬಾರಿ ಆ ಅನ್ನುವಂತ ಸೌಂಡ್ ಕೊಡುತ್ತೆ, ಕೆಲವು ಬಾರಿ ಆ ಅನ್ನುವಂತ ಸೌಂಡ್ ಕೊಡುತ್ತೆ, ಕೆಲವು ಬಾರಿ ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಸೊ ಯಾವ್ದು ಎಲ್ಲಿ ಸೌಂಡ್ ಕೊಡುತ್ತೆ ಅದನ್ನ ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ದೆನ್ ಕಾನ್ಸೋನೆಂಟ್ಸ್ ಎಷ್ಟಿವೆ? 21 ಇವೆ. ಒಂದು ಸಲ ಇದನ್ನ ಯಾವ ರೀತಿ ಉಚ್ಚಾರ ಮಾಡ್ಬೇಕು ನೋಡೋಣ. ಬಿ ಇದೆಯಲ್ಲ, ಅದು ಬ ಸೌಂಡ್ ಕೊಡುತ್ತೆ. ಸಿ ಅನ್ನೋದು ಖ ಸೌಂಡ್ ಕೊಡುತ್ತೆ, ಅಂಡ್ ಸ ಸೌಂಡ್ ಕೂಡ ಕೊಡುತ್ತೆ. ಹಾಗಾದ್ರೆ ಇಲ್ಲೇ ಕ್ವಶನ್ ಬರೋದು, ಖ ಯಾವಾಗ ಸೌಂಡ್ ಕೊಡುತ್ತೆ, ಸ ಯಾವಾಗ ಸೌಂಡ್ ಕೊಡುತ್ತೆ? ಇದೇ ನಿಮ್ಗೆ ಕನ್ಫ್ಯೂಸ್ ಮಾಡೋದು, ಬರೆಯುವಾಗ ಆಗಿರ್ಬೋದು, ಮಾತಾಡುವಾಗ ಆಗಿರ್ಬೋದು. ಸೊ ನೋಡೋಣ ಯಾವ್ದು ಎಲ್ಲಿ ಖ ಕೊಡುತ್ತೆ, ಎಲ್ಲಿ ಸ ಸೌಂಡ್ ಕೊಡುತ್ತೆ ಅಂತ ಹೇಳಿ. ಸೊ ಡಿ ಇದೆಯಲ್ಲ, ಅದು ಡ ಅನ್ನುವಂತಹ ಸೌಂಡ್ ಕೊಡುತ್ತೆ. ಇ ಅನ್ನ ಬಿಟ್ರೆ ಅದಕ್ಕೆ ನಾವು ನಂತರ ಬರೋಣ ಇನ್ ಡೀಟೇಲ್ ಆಗಿ. ಎಫ್ ಇದೆಯಲ್ಲ, ಅದು ಫ ಅನ್ನುವಂತ ಸೌಂಡ್ ಕೊಡುತ್ತೆ. ಜಿ ಇದೆಯಲ್ಲ, ಅದು ಕೆಲವು ಬಾರಿ ಜ ಅನ್ನುವಂತಹ ಸೌಂಡ್ ಕೊಡುತ್ತೆ, ಅಂಡ್ ಕೆಲವು ಕಡೆ ಗ ಅನ್ನುವಂತಹ ಸೌಂಡ್ ಕೊಡುತ್ತೆ. ಸೊ ಇಂತಹ ಲೆಟರ್ಸ್ ಗಳು ನಿಮ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ತವೆ, ಅದು ಬರೆಯುವಾಗ ಆಗಿರ್ಬೋದು ಅಥವಾ ಇಂಗ್ಲಿಷ್ ಓದುವಾಗ ಆಗಿರ್ಬೋದು. ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ದೆನ್ ಎಚ್ ಇದೆಯಲ್ಲ, ಅದು ಹ ಅನ್ನುವಂತಹ ಸೌಂಡ್ ಕೊಡುತ್ತೆ. ದೆನ್ ಐ ಅನ್ನೋದು ವಾವೆಲ್, ಅದನ್ನ ಬಿಡಿ. ಸೊ ಜೆ ಇದೆಯಲ್ಲ, ಅದು ಜ ಸೌಂಡ್ ಕೊಡುತ್ತೆ. ಕೆ ಅನ್ನೋದು ಕ ಸೌಂಡ್, ಎಲ್ ಅನ್ನೋದು ಲ ಸೌಂಡ್, ಎಂ ಅನ್ನೋದು ಮ ಸೌಂಡ್ ಕೊಡುತ್ತೆ, ಎನ್ ಅನ್ನೋದು ನ ಸೌಂಡ್ ಕೊಡುತ್ತೆ. ಪಿ ಇದೆಯಲ್ಲ, ಇದು ಪ ಸೌಂಡ್ ಕೊಡುತ್ತೆ. ಕ್ಯೂ ಇದೆಯಲ್ಲ, ಇದು ಕ ಸೌಂಡ್ ಕೊಡುತ್ತೆ, ಅಂಡ್ ಕೆಲವು ಬಾರಿ ಕ್ವ
ಏನು ಕೆಲವು ಬಾರಿ ಕ್ವ ಅನ್ನುವಂತಹ ಸೌಂಡ್ ಕೂಡ ಕೊಡುತ್ತೆ. ನಾವು ಕ್ವಾರಲ್ ಅಂತ ಹೇಳ್ತೇವಲ್ಲ, ಸೊ ಅಲ್ಲಿ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವ್ಯಂಜನಗಳನ್ನ ನೋಡೋಣ. ಬಟ್ ಈಗ ವಾವೆಲ್ಸ್ ಮೇಲೆ ಫೋಕಸ್ ಮಾಡೋಣ. ಆರ್ ಇದೆಯಲ್ಲ, ರ ಸೌಂಡ್ ಕೊಡುತ್ತೆ. ಎಸ್ ಅನ್ನೋದು 3 ಸೌಂಡ್ಸ್ ಗಳನ್ನ ಕೊಡುತ್ತೆ ನೋಡಿ. ಸ, ಶ, ಜ. ಸ, ಶ, ಜ 3 ಸೌಂಡ್ ಗಳನ್ನ ಕೊಡುತ್ತೆ. ಎಲ್ಲಿ ಝ ಕೊಡುತ್ತೆ, ಎಲ್ಲಿ ಶ ಸೌಂಡ್ ಕೊಡುತ್ತೆ, ಎಲ್ಲಿ ಸ ಸೌಂಡ್ ಕೊಡುತ್ತೆ, ಅದನ್ನ ಕಲಿಬೇಕು. ದೆನ್ ಟಿ ಇದೆಯಲ್ಲ, ಅದು ಟ ಸೌಂಡ್ ಕೊಡುತ್ತೆ. ವಿ ಅನ್ನೋದು ವ ಸೌಂಡ್, ಡಬ್ಲ್ಯೂ ಅನ್ನೋದು ವ ಸೌಂಡ್ ಕೊಡುತ್ತೆ. ಎಕ್ಸ್ ಇದೆಯಲ್ಲ, ಇದು ಕೆಲವು ಬಾರಿ ಸ ಅನ್ನುವಂತ ಸೌಂಡ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಅಲ್ಲಿ ಹೇಳ್ತೇವಲ್ಲ, ಅಲ್ಲಿ ಸ ಸೌಂಡ್ ಕೊಡುತ್ತೆ. ಕೆಲವು ಬಾರಿ ಝ ಅನ್ನುವಂತ ಸೌಂಡ್ ಕೊಡುತ್ತೆ. ಇನ್ನು ವೈ ಯ ಸೌಂಡ್ ಕೊಡುತ್ತೆ. ಝಡ್ ಅನ್ನೋದು ಝ ಅನ್ನುವಂತಹ ಸೌಂಡ್ ಅನ್ನ ಕೊಡುತ್ತೆ. ಸೊ ಒಂದ್ಸಲ ಕ್ವಿಕ್ ಆಗಿ ನಾನು ಓದ್ತಾ ಹೋಗ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಓಕೆ, ಇದು ಅಲ್ಫಾಬೆಟ್. ಸೊ ಈ ಅಲ್ಫಾಬೆಟ್ ನಲ್ಲಿ ನಾವು ಇವತ್ತು ಫೋಕಸ್ ಮಾಡೋಣ ಈ ಕ್ಲಾಸ್ ಅಲ್ಲಿ ವಾವೆಲ್ಸ್ ಅಲ್ಲಿ. ಅಂಡ್ ಈ ವಾವೆಲ್ಸ್ ಅಲ್ಲಿ ತುಂಬಾ ಕನ್ಫ್ಯೂಸ್ ನಿಮ್ಗೆ ಮಾಡೋದು, 20ಕ್ಕಿಂತ ಹೆಚ್ಚಿನ ಸೌಂಡ್ಗಳು ಯಾವ್ಯಾವ್ದು ಅನ್ನೋದು ನೀವು ಕಲ್ಕೋಬೇಕು, ರೈಟ್. ದೆನ್ ಬರೆಯುವಾಗ ಹೇಗೆ ಬರಿಬೇಕು ಅದನ್ನ ಕಲಿಬೇಕು, ರೈಟ್. ಸೊ ಅಂದಾಗ ಏನಾಗುತ್ತೆ, ಇಂಗ್ಲಿಷ್ ಓದೋದು ಬರೆಯೋದು ನಿಮ್ಗೆ ತುಂಬಾ ಈಸಿ ಆಗುತ್ತೆ, ಪರ್ಫೆಕ್ಟ್ ಆಗಿ ಬರಿತೀರಾ. ಸೊ ಇವತ್ತೇನ್ ಮಾಡೋಣ, ಈ 5ರಲ್ಲಿ ಎ ಇ ಐ ಓ ಯು, ಈ 5ರಲ್ಲಿ ಇವತ್ತು ನಾವು ಎ ಅನ್ನುವಂತಹ ವಾವೆಲ್ ಏನೇನ್ ಸೌಂಡ್ಸ್ ಕೊಡುತ್ತೆ, ಎಲ್ಲಿ ಯಾವ ಸೌಂಡ್ ಕೊಡುತ್ತೆ, ಅದನ್ನ ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಫೋಕಸ್ ಏನ್ ಮಾಡೋಣ, ಕೇವಲ ಎ ಮೇಲೆ ನಾವು ಇವತ್ತು ಫೋಕಸ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ನೋಡಿ, ಎ ಅನ್ನುವಂತಹ ಒಂದೇ ಒಂದು ಅಕ್ಷರ, ಅದು ಒಂದು ಸ್ವರ, ಇಂಗ್ಲಿಷ್ ನಲ್ಲಿ ವಾವೆಲ್ ಅಂತ ಹೇಳ್ತೀವಿ. ಎಷ್ಟು ಸೌಂಡ್ಗಳು ಕೊಡುತ್ತೆ ಅಂದ್ರೆ 1 2 3 4 5 6 ಸೌಂಡ್ ಗಳನ್ನ ಕೊಡುತ್ತೆ. ಎಷ್ಟು ರೀ, 6 ಸೌಂಡ್ ಗಳನ್ನ ಕೊಡುತ್ತೆ. ಸೊ ಈಗ ನಿಮ್ಗೆ ಕೇವಲ ಸ್ಕೂಲ್ ನಲ್ಲಿ ಎ ಅಂದ್ರೆ ಒಂದೇ ಸೌಂಡ್ ಕೊಡುತ್ತೆ, ಎ ಆಪಲ್ ಆಪಲ್ ಅಷ್ಟೇ ಕಳ್ಸಿದ್ರೆ ಇಂಗ್ಲಿಷ್ ಓದ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಡೀಪ್ ಆಗಿ ಹೋಗಿ ಕಲಿಬೇಕಾಗುತ್ತೆ, ನಾನು ಕಲಿಸ್ತೇನೆ, ಟೆನ್ಷನ್ ತಗೋಬೇಡಿ. ಸೊ ಎ ಅನ್ನೋದು ಫಸ್ಟ್ ಅನ್ನುವಂತ ಸೌಂಡ್ ಕೊಡುತ್ತೆ. ಇನ್ನ ಇದು ಯಾವ ಸೌಂಡ್ ರೀ, ಇದಕ್ಕೆ ನಾವು ಮಂಗ್ಯನ ಬಾಲ ಅಂತ ಹೇಳ್ತಿದ್ವಿ ಕನ್ನಡದಲ್ಲಿ. ಅಂದ್ರೆ ಇದು ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಖಗೆ ಇದನ್ನ ಈ ರೀತಿ ಸೇರಿಸಿದ್ರೆ ಏನಾಗುತ್ತೆ, ಖ್ಯಾ ಅಂತ ಆಗುತ್ತೆ. ಅದೇ ರೀತಿ ಟಿಗೆ ಇದನ್ನ ಸೇರಿಸಿದ್ರೆ ಇದು ಟ್ಯಾ ಅಂತ ಆಗುತ್ತೆ. ಸೊ ಒಂದ್ ರೀತಿಯ ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಅ ಇ ನಲ್ಲಿ ಇಲ್ಲ, ಈ ಸೌಂಡ್ ತೋರಿಸ್ಲಿಕ್ಕೆ ಯಾವುದೇ ಅಕ್ಷರ ಲೆಟರ್ ಇಲ್ಲ, ಬಟ್ ನಾವು ಇದನ್ನ ಕಂಬಳಿಯಲ್ಲಿ ಬಳಸ್ತೀವಿ. ಸೊ ಹಾಗಾಗಿ ನಾನು ಇದನ್ನ ಬಳಸಿದೀನಿ. ಸೊ ಇದರ ಅರ್ಥ ಆ ಅನ್ನುವಂಥ ಸೌಂಡ್ ಕೊಡುತ್ತೆ. ಮುಂದೆ ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಇನ್ನ ಮೂರನೇದಾಗಿ ಆ ಅನ್ನುವಂಥದ್ದು ಈಸಿ. ಇನ್ನ ಇಲ್ಲಿ ನೀವು ಕೇಳ್ಬೋದು, ಸರ್ ಇಲ್ಲಿ ಕೂಡ ಆ ಇದೆಯಲ್ಲ, 2 ಸಲ ಯಾಕೆ ಬರ್ದಿದೆ ಅಂತ ಹೇಳಿ. ಸೊ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್ ಇದೆ ಅಂದ್ರೆ, ಇದು ಆ ಅನ್ನುವಂತ ಸೌಂಡ್ ಕೊಡುತ್ತೆ, ಅಂಡ್ ಇನ್ನೊಂದು ಇಲ್ಲಿ ಬಂದು ಆ ಅನ್ನುವಂತ ಸೌಂಡ್ ಕೊಡುತ್ತೆ. ಆ ಅನ್ನುವಂತ ಸೌಂಡ್ ಕನ್ನಡದಲ್ಲಿ ಇಲ್ಲ. ಆ ಅನ್ನುವಂತ ಸೌಂಡ್ ಇದೆ, ಬಟ್ ಆ ಅನ್ನುವಂತಹ ಸೌಂಡ್ ಇಲ್ಲ. ಸೊ ಬಟ್ ಇಂಗ್ಲಿಷ್ ನಲ್ಲಿ ಆ ಸೌಂಡ್ ಇದೆ. ಸೊ ಅದನ್ನ ನಾವು ಕಲಿಬೇಕಾಗುತ್ತೆ. ಇದಕ್ಕೆ ಏನಾದ್ರೂ ಒಂದು ಚಿಕ್ಕ ಮಾರ್ಕ್ ಮಾಡ್ಕೊಳ್ಳೋಣ, ಈ ರೀತಿ ಮೇಲ್ಗಡೆ ಒಂದು ಮಾರ್ಕ್ ಮಾಡೋಣ. ಅದರಿಂದ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆ ಅಷ್ಟೇ ಅಲ್ಲ, ಇದು ಆ ಅಂತ ಉಚ್ಚಾರ ಮಾಡ್ಬೇಕು. ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಈ ತುಟಿಗಳನ್ನ ಸ್ವಲ್ಪ ರೌಂಡ್ ಮಾಡ್ಬೇಕು, ಆ. ಸೊ ಅವಾಗ ಈ ಸೌಂಡ್ ಬರುತ್ತೆ. ಎಕ್ಸಾಂಪಲ್ ತೋರಿಸ್ತೇನೆ ನಾನು ನಿಮಗೆ. ಇನ್ನು 5ನೇದಾಗಿ ಎ ಅನ್ನುವಂತಹ ಸೌಂಡ್, ಇದಕ್ಕೆ ಶಾರ್ಟ್ ವಾವೆಲ್ ಅಂತೀವಿ. ಶಾರ್ಟ್ ವಾವೆಲ್ ಅಂದ್ರೆ ತುಂಬಾ ಎಳೆದು ಹೇಳ್ಬಾರ್ದು, ಎ ಇಷ್ಟೇ ಸೌಂಡ್ ಕೊಡುತ್ತೆ. ಇನ್ನ ಎ ಇದು ಲಾಂಗ್ ವಾವೆಲ್, ಇದನ್ನ ಸ್ವಲ್ಪ ದೀರ್ಘವಾಗಿ ಎಳೆದು ಹೇಳ್ಬೇಕು, ಎ. ಇ ಈ ಬರುತ್ತಲ್ಲ, ರೈಟ್. ಅದೇ ರೀತಿ ಇದು ಎ ಎ. ಸೊ 2 ಸೌಂಡ್ ಕೊಡುತ್ತೆ. ಸೊ ಅದಕ್ಕೂ ಕೂಡ ನಾವು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದ್ರೆ ಫಸ್ಟ್ ಅ ಅನ್ನುವಂತಹ ಒಂದು ಸಿಂಪಲ್ ರೂಲ್ ಕಲಿಸ್ತಾ ಇದೀನಿ ನಿಮ್ಗೆ. ಎ ಇದೆಯಲ್ಲ, ವಾಕ್ಯದಲ್ಲಿ ಸಪರೇಟ್ ಆಗಿ ಬಂದಾಗ ಏನಾಗುತ್ತೆ ರೀ, ಅ ಅನ್ನುವಂತಹ ಸೌಂಡ್ ಅನ್ನು ಕೊಡುತ್ತದೆ. ಯಾವ ಸೌಂಡ್ ಕೊಡುತ್ತೆ, ಅ ಅನ್ನುವಂತಹ ಸೌಂಡ್ ಕೊಡುತ್ತೆ, ವಾಕ್ಯದಲ್ಲಿ ಒಂದೇ ಸಪರೇಟ್ ಆಗಿ ಬಂದಾಗ. ಎಕ್ಸಾಂಪಲ್ ನೋಡಿ, ಇಟ್ ಈಸ್ ಅ ಡಾಗ್ ಅಂತ ಇದೆ. ಇಟ್ ಈಸ್, ಈ ವಾಕ್ಯದಲ್ಲಿ ಅ ಅನ್ನುವಂಥದ್ದು ಒಂದೇ ಸಪರೇಟ್ ಆಗಿ ಬಂದಿದೆ, ಕಾಣಿಸ್ತಾ ಇದೆಯಾ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಅ ಅನ್ನುವಂತಹ ಸೌಂಡ್ ಕೊಡುತ್ತೆ, ಇಟ್ ಈಸ್ ಅ ಡಾಗ್. ನಾವು ಆಕ್ಚುಲಿ ABCD ಓದುವಾಗ ಇದನ್ನ ಯಾವ ರೀತಿ ಹೇಳ್ತೀವಿ, ಎ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎ ಅಂತ ಹೇಳ್ಬೇಡಿ, ಅ ಅಂತ ಹೇಳಿ, ಇಟ್ ಈಸ್ ಅ ಡಾಗ್. ಇಲ್ಲಿ 2ನೇ ವಾಕ್ಯದಲ್ಲಿ ಬನ್ನಿ, ಅ ಒಂದೇ ಇದೆ, ಸಪರೇಟ್ ಆಗಿ ಇಂಡಿವಿಜುವಲ್ ಇದೆ ವಾಕ್ಯದಲ್ಲಿ. ಸೊ ಅದಕ್ಕೆ ಅ ಅಂತ ಉಚ್ಚಾರ ಮಾಡಿ, ಶಿ ಈಸ್ ಅ ಟೀಚರ್, ಅವಳು ಒಬ್ಬ ಟೀಚರ್. ಸೊ ಇದು ಆಯ್ತು. ಈಗ ನಾವು 6 ಸೌಂಡ್ ಗಳನ್ನ ನೋಡ್ತಾ ಹೋಗೋಣ. ಜಸ್ಟ್ ನಾನು ಮೇಲೆ ಒಂದು ಸಿಂಪಲ್ ರೂಲ್ ಹೇಳಿದೆ, ಎ ಅನ್ನ ಯಾವ ರೀತಿ ಉಚ್ಚಾರ ಮಾಡಬೇಕು ವಾಕ್ಯದಲ್ಲಿ ಒಂದೇ ಬಂದಾಗ. ಈಗ ಎಸ್, ಸೊ ಇಲ್ಲಿ ಫಸ್ಟ್ ಒಂದು ನೋಡಿ, ಈ ಅ ಅನ್ನೋದು ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಎ ಅನ್ನುವಂತಹ ಲೆಟರ್ ಯಾವ ಸೌಂಡ್ ಕೊಡುತ್ತೆ, ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, CAT ಯಾವ ಇದನ್ನ ಉಚ್ಚಾರ ಮಾಡ್ತೀವಿ ನಾವು,
ಕ್ಯಾಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಕಾಟ್ ಅಂತ ಕಟ್ ಅಂತ ಹೇಳಿಕ್ ಆಗೋದಿಲ್ಲ, ಕ್ಯಾಟ್ ಅಂತ ಹೇಳ್ಬೇಕು. ಅಂದ್ರೆ ಇಲ್ಲಿ ಎ ಇದೆ ಅಲ್ಲ, ಇದು ಆ ಅನ್ನುವಂತಹ ಸೌಂಡ್ ಕೊಡ್ತಾ ಇದೆ. ಸೊ ಕನ್ನಡದಲ್ಲಿ ಈ ರೀತಿ ನಾನು ಬರ್ದಿದ್ದೀನಿ ಕ್ಯಾಟ್, ಇದು ಆ ಅನ್ನುವಂತಹ ಸೌಂಡ್ ಬರ್ತಾ ಇದೆಯಾ. ನೆಕ್ಸ್ಟ್ ನೋಡಿ ಮ್ಯಾನ್, ಎಂ ಎ ಎನ್ ಇದೆ. ಸೊ ಎ ಇದೆ, ಏನ್ ಸೌಂಡ್ ಕೊಡ್ತಾ ಇದೆ, ಆ ಅನ್ನುವಂತ ಸೌಂಡ್ ಕೊಡ್ತಾ ಇದೆ ಮ್ಯಾನ್. ದೆನ್ ಟ್ಯಾಗ್ ನಲ್ಲಿ ನೋಡಿ ಟಿ ಎ ಜಿ, ಟ್ಯಾಗ್. ಸೊ ನೀವ್ ಹೇಳ್ತಿರಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ನನಗೆ ಟ್ಯಾಗ್ ಮಾಡ್ಲೆ, ಅವಳಿಗೆ ಟ್ಯಾಗ್ ಮಾಡ್ಲೆ, ಅದನ್ನ ಟ್ಯಾಗ್. ಸೊ ಅಲ್ಲಿ ಆ ಅನ್ನುವಂತ ಸೌಂಡ್ ಅದು ಕೊಡುತ್ತೆ. ಅದೇ ರೀತಿ ಎಂ ಎ ಪಿ, ಎಲ್ಲೋ ಟ್ರಿಪ್ ಹೋಗ್ತಾ ಇದೀರಿ, ಗೊತ್ತಾಗ್ತಾ ಇಲ್ಲ ಎಲ್ಲಿ ದಾರಿ ಇದೆ, ಎಲ್ಲಿ ಹೋಗ್ಬೇಕು ಅಂತ ಹೇಳಿ, ದಿಕ್ ತಪ್ಪಬಾರ್ದು ಅಂತ ಹೇಳಿ ಏನ್ ಮಾಡ್ತೀರಾ, ಮ್ಯಾಪ್ ಹಾಕ್ತೀರಾ. ಏನು ಮ್ಯಾಪ್, ಮಾಪ್ ಅಲ್ಲ ಅದು, ಎ ಇದೆ ಅಂತ ಹೇಳಿ ಆ ಸೌಂಡ್ ಹಾಕಿ ಮಾಪ್ ಮಾಡ್ಬೇಡಿ, ಆ ಆಗ್ಬೇಕದು ಮ್ಯಾಪ್. ದೆನ್ ಸಿ ಎ ಪಿ, ಕ್ಯಾಪ್, ಕ್ಯಾಪ್ ಹಾಕೋದಿರಲ್ಲ ಕ್ಯಾಪ್. ದೆನ್ ಜಿ ಎ ಎಸ್, ಗ್ಯಾಸ್, ಇಲ್ಲಿ ಎ ಇದೆ, ಆ ಅನ್ನುವಂತಹ ಸೌಂಡ್ ಬರ್ತಾ ಇದೆ, ರೈಟ್. ಸೊ ಇದು ಮೊದಲನೇ ಸೌಂಡ್, ಆ ಅನ್ನುವಂತಹ ಸೌಂಡ್ ಇದು ಕೊಡ್ತಾ ಇದೆ. ಎರಡನೇದಾಗಿ ಎ ಇದೆಯಲ್ಲ, ಅ ಅನ್ನುವಂತಹ ಸೌಂಡ್ ಕೂಡ ಕೊಡುತ್ತೆ. ಎಕ್ಸಾಂಪಲ್ ನೋಡಿ ಅಟ್ಯಾಕ್ ಅನ್ನುವಂತಹ ವರ್ಡ್. ಸೊ ಇಲ್ಲಿ ಎ ಇದೆ, ಸೊ ಇದು ಅ ಅನ್ನುವಂತಹ ಸೌಂಡ್ ಕೊಡ್ತಾ ಇದೆ, ಅಟ್ಯಾಕ್. ಎರಡನೆಯ ವರ್ಡ್ ನೋಡಿ ಅಲರ್ಟ್, ಅಂದ್ರೆ ಎಚ್ಚರಿಕೆಯಿಂದ ಇರುವಂತ ಅರ್ಥ. ಮೀನಿಂಗ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ನಾವಿಲ್ಲಿ ವಾಕ್ಯ ಯಾವ ರೀತಿ ಅದನ್ನ ಓದ್ಬೇಕು, ಯಾವ ರೀತಿ ವರ್ಡ್ ಅನ್ನ ಬರಿಬೇಕು ಇಂಗ್ಲಿಷ್ ಅಲ್ಲಿ, ಅದನ್ನ ಕಲಿತಾ ಇದೀವಿ. ಅಲರ್ಟ್, ಸೊ ಇಲ್ಲಿ ಅ ಅನ್ನುವಂತಹ ಸೌಂಡ್ ಕೊಡ್ತಾ ಇದೆ. ಇನ್ನು ಮೂರನೇದಾಗಿ ಅನೌನ್ಸ್, ಅ ಅನ್ನುವಂತಹ ಸೌಂಡ್ ಇಲ್ಲಿ ಕೂಡ ಕೊಡ್ತಾ ಇದೆ. ನಾಲ್ಕನೇದಾಗಿ ಅಗ್ರಿ, ಎ ಇದೆ ಬಟ್ ಎ ಸೌಂಡ್ ಕೊಡ್ತಾ ಇಲ್ಲ, ಅ ಸೌಂಡ್ ಕೊಡ್ತಾ ಇದೆ, ಅ, ಅಗ್ರಿ. ಅಂಡ್ ದೆನ್ ಅಡ್ಜಸ್ಟ್, ಲೈಫ್ ನಲ್ಲಿ ಅಡ್ಜಸ್ಟ್ ಆಗ್ಬೇಕು, ರಿಲೇಶನ್ಶಿಪ್ ನಲ್ಲಿ ಅಡ್ಜಸ್ಟ್ಮೆಂಟ್ ವೆರಿ ಇಂಪಾರ್ಟೆಂಟ್, ಅಡ್ಜಸ್ಟ್ ಅಂತ ನಾವು ಹೇಳ್ತೀವಿ, ರೈಟ್. ಇಲ್ಲಿ ಅ ಅನ್ನುವಂತಹ ಸೌಂಡ್ ಇದು ಕೊಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ. ಸೊ ಅ ಅನ್ನುವಂಥದ್ದು ಕೇವಲ ಒಂದೇ ಸೌಂಡ್ ಕೊಡೋದಿಲ್ಲ. ಒಂದು ನಾವು ಆ ಅನ್ನುವಂತಹ ಸೌಂಡ್ ನೋಡಿದ್ವಿ, ದೆನ್ ಅ ಅನ್ನುವಂತಹ ಸೌಂಡ್ ನೋಡಿದ್ವಿ. ಇನ್ನು ನೆಕ್ಸ್ಟ್ ಮುಂದಿನ ಸೌಂಡ್ ಗಳನ್ನ ನೋಡೋಣ. ಇಲ್ಲಿವರೆಗೆ ನೀವು ಕ್ಲಾಸ್ ಅನ್ನ ನೋಡ್ತಾ ಇದ್ರೆ, ನೀವು ಇಂಗ್ಲಿಷ್ ನಲ್ಲಿ ಓದೋದ್ರಲ್ಲಿ ತುಂಬಾ ವೀಕ್ ಇದ್ರೆ, ತಪ್ಪಾಗಿ ಓದ್ತೀರಾ ಅಥವಾ ಓದ್ಲಿಕ್ಕೆ ಬರೋದಿಲ್ಲ, ಬರೆಯುವಾಗ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳು ಆಗುತ್ತೆ, ಯಾರು ಡಿಕ್ಟೇಟ್ ಮಾಡಿದ್ರು ಹೇಳಿದ್ರು ಅದನ್ನ ನಿಮ್ಗೆ ಬರೀಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ, ಸೊ ಈ ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ರೆ, ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ಅಲ್ಲಿ ಬರೆಯುವಾಗ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇವೆ ಅಂದ್ರೆ, ನಿಮ್ಮ ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಫಾಸ್ಟ್ ಆಗಿ ಬಹಳ ಕಡಿಮೆ ಸಮಯದಲ್ಲಿ ಇಂಗ್ಲಿಷ್ ಓದ್ಲಿಕ್ಕೆ ಅಂಡ್ ಇಂಗ್ಲಿಷ್ ಕರೆಕ್ಟ್ ಆಗಿ ಬರೀಲಿಕ್ಕೆ ಕಲಿಸ್ಲಿಕ್ಕೆ ನಾನ್ ತಂದಿದ್ದೀನಿ ನಿಮಗಾಗಿ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್, ರೈಟ್. ಸೊ ಇಲ್ಲಿ ನೀವು ತುಂಬಾ ಝೀರೋ ಇಂದ ಇಂಗ್ಲಿಷ್ ಹೇಗ್ ಓದ್ಬೇಕು, ಹೇಗ್ ಬರಿಬೇಕು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿತೀರಾ. ಏನೇನಿರುತ್ತೆ ಅಂದ್ರೆ ಇಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಏನಿರುತ್ತೆ ರೆಕಾರ್ಡೆಡ್ ಇರುತ್ತೆ, ನೀವು ಯಾವಾಗ ಬೇಕು ಆ ಟೈಮ್ ಅಲ್ಲಿ ನೋಡ್ಕೋಬಹುದು. ದೆನ್ ಲೈವ್ ಡೌಟ್ ಸಾಲ್ವಿಂಗ್, ಸೊ ವೀಕ್ ನಲ್ಲಿ ಒಂದು ಕ್ಲಾಸ್ ಅಥವಾ 2 ಕ್ಲಾಸ್ ನಿಮ್ಮ ಲೈವ್ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಇಲ್ಲಿ ಇರುತ್ತೆ. ಇದ್ರ ಜೊತೆ ನಿಮ್ಗೆ PDF ನೋಟ್ಸ್ ಸಿಗುತ್ತೆ. ಇಲ್ಲಿ ನೀವು PDF ನೋಟ್ಸ್ ಕೆಲವು ಬಾರಿ ಬರಿಬೇಕಾಗುತ್ತೆ, ಯಾವ್ದು ಬರಿಬೇಕು ಯಾವ್ದು ಬಿಡ್ಬೇಕು ಅದನ್ನ ನಾನು ಕೋರ್ಸ್ ಅಲ್ಲಿ ಹೇಳ್ತೀನಿ. ದೆನ್ ಪ್ರಾಕ್ಟೀಸ್ ಅಸೈನ್ಮೆಂಟ್ ಇರುತ್ತೆ. ಸೊ ಅಂದ್ರೆ ಬರೆಯೋದು ಓದೋದು ನಾನು ನಿಮ್ಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸೋದನ್ನ ತೋರಿಸ್ತೀನಿ, ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಅಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ಅಂಡ್ ಈ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 months ಇರುತ್ತೆ. ಸೊ ಇದರ ಫೀಸ್ ಬಂದು ನೋಡಿ, ಇದು ಪೇಯ್ಡ್ ಕೋರ್ಸ್ 3059 ರೂಪಾಯಿ ಇದೆ. ಅಂಡ್ ಇದರಲ್ಲಿ ನಿಮಗೆ 1,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನೀವು ಇವತ್ತು ಜಾಯಿನ್ ಆದ್ರೆ. ಇವತ್ತು ನೀವು ಜಾಯಿನ್ ಆದ್ರೆ 1,000 ರೂಪಾಯಿಯ ಡಿಸ್ಕೌಂಟ್ ಸಿಗುತ್ತೆ. ಸೊ ಕೇವಲ 2059 rupees ಅಲ್ಲಿ ನೀವೇನ್ ಮಾಡಬಹುದು, ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ನೀವು ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಬರೆಯೋದನ್ನ ಪರ್ಫೆಕ್ಟ್ ಆಗಿ ಕಲಿಬೇಕಂದ್ರೆ. ಸೊ ಎಲ್ಲಿ ಜಾಯಿನ್ ಆಗ್ಬೇಕು ಸರ್ ಅಂದ್ರೆ, ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ. ಸೊ ನಿಮಗೆ ಇಂಗ್ಲಿಷ್ ಸ್ಕಿಲ್ ಅನ್ನ ಪರ್ಫೆಕ್ಟ್ ಆಗಿ ಕಲಿಸ್ಲಿಕ್ಕೆ ತಂದಿರುವಂತಹ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಸ್ಕಿಲ್ ಬೂಸ್ಟರ್ ಅಂತ ಹೇಳಿ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ 9,000 ಗಿಂತ ಹೆಚ್ಚಿನ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ, ಡೈರೆಕ್ಟ್ ಅಡ್ಮಿಷನ್ ಗಾಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಆನ್ಲೈನ್ ಕ್ಲಾಸಸ್ ಗಳು ನಡೆಯುತ್ತೆ, ಮನೆಯಿಂದ ಕುತ್ಕೊಂಡು ಆರಾಮಾಗಿ ಕಲಿಬಹುದು. ನೆಕ್ಸ್ಟ್ ಬರೋಣ ಮೂರನೆಯ ಸೌಂಡ್. ಈಗ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೆ ಎ ಅನ್ನುವಂತಹ ಲೆಟರ್ ನ ಎಷ್ಟು ಸೌಂಡ್ ಗಳಿವೆ, 6 ಇವೆ. ಅದ್ರಲ್ಲಿ ನಾವು ಫಸ್ಟ್ ಅ ನೋಡಿದ್ವಿ, ದೆನ್ ಆ ಅನ್ನುವಂತಹ ಸೌಂಡ್ ನೋಡಿದ್ವಿ. ಸೊ ಈಗ ಈ 2 ಸೌಂಡ್ ಗಳನ್ನ ನೋಡೋಣ. ಇನ್ನು 4 ಸೌಂಡ್ ಗಳಿವೆ, ನೋಡ್ತಾ ಹೋಗೋಣ. ಸೊ ಇಲ್ಲಿದೆ ಎ ಇದೆಯಲ್ಲ, ಅದು ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಸೊ ಈಗ ಎಕ್ಸಾಂಪಲ್ ನೋಡಿ, CAR ಇದನ್ನ ನಾವು ಖಾರ್ ಅಂತ ಉಚ್ಚಾರ ಮಾಡ್ತೀವಿ. ಸೊ ಇಲ್ಲಿ ಏನಿದೆ, ಸೊ ಇಲ್ಲಿ ಆ ಅಂತ ಎ ಇದೆ. ಸೊ ಅದು ಏನ್ ಸೌಂಡ್ ಕೊಡ್ತಾ ಇದೆ, ಆ ಅನ್ನುವಂತಹ ಸೌಂಡ್ ಕೊಡ್ತಾ ಇದೆ. FAR, ಫಾರ್. ಸೊ ಎ ಇದೆ, ಸೌಂಡ್ ಏನ್ ಕೊಡ್ತಾ ಇದೆ, ಆ ಅನ್ನುವಂತಹ ಸೌಂಡ್, ಫಾರ್. ದೆನ್ ಆಸ್ಕ್ ಇದೆ, ಸೊ ಇದು ಆಸ್ಕ್ ನೋಡಿ, ಎ ಇದೆ, ಆ ಅನ್ನುವಂತಹ ಸೌಂಡ್ ಕೊಡ್ತಾ ಇದೆ. ದೆನ್ PASS, ಪಾಸ್. ಸೊ ಎ ಇದೆ, ಆ ಅನ್ನುವಂತ ಸೌಂಡ್ ಕೊಡ್ತಾ ಇದೆ. ಪಿ ನಂತರ ಎ ಇದೆ ನೋಡಿ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಪಿ ಇದೆ ಅಲ್ಲ, P ಪ್ಲಸ್ ಎ ಪಾ ಆಗುತ್ತೆ. ಯಾವ ರೀತಿ ನಮ್ಮ ಕನ್ನಡದಲ್ಲಿ P ಪ್ಲಸ್ ಆ ಇವೆರಡು ಸೇರಿಸಿದ್ರೆ ಪಾ ಆಗುತ್ತಲ್ಲ, ಅದೇ ರೀತಿ ಇಲ್ಲಿ P ಪ್ಲಸ್ ಎ ಸೇರಿಸಿದ್ರೆ ಅದು ಪಾ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ GL ಪ್ಲಸ್
ಎ ಡಬಲ್ ಎಸ್ ಇದೆ ಗ್ಲಾಸ್ ಆಗುತ್ತೆ, ಅಂದ್ರೆ ಇಲ್ಲಿ ಎಲ್ ಪ್ಲಸ್ ಎ ಸೇರಿಸಿದ್ರೆ ಅದು ಆ ಆಗುತ್ತೆ ಇಲ್ಲಿ, ಹಾಗಾಗಿ ಗ್ಲಾಸ್. ದೆನ್ ಐದನೇ ನೋಡಿ ಆಫ್ಟರ್ ಎ ಇದೆ ಆ ಅನ್ನುವಂತಹ ಸೌಂಡ್ ಬರ್ತಾ ಇದೆ. ಸೊ ಈ ರೀತಿ ಎ ಅನ್ನುವಂಥದ್ದು ಆ ಅನ್ನುವಂತಹ ಸೌಂಡ್ ಕೂಡ ಕೊಡುತ್ತೆ, ಅದಕ್ಕೆ ಎಕ್ಸಾಂಪಲ್ಸ್ ನೋಡಿದ್ರಿ. ಇನ್ನ ನೆಕ್ಸ್ಟ್ ಬನ್ನಿ ನಾಲ್ಕನೇದಾಗಿ ಎ ಅನ್ನೋದು ಇನ್ನೊಂದು ಆ ಅನ್ನುವಂತಹ ಸೌಂಡ್ ಕೊಡುತ್ತೆ. ಈ ಆಗೆ ಈ ಒಂದು ಆಗೆ ಸ್ವಲ್ಪ ಡಿಫರೆನ್ಸ್ ಇದೆ, ರೈಟ್? ಸೊ ಆ ಅಂತ ಹೇಳಿದಾಗ ಈ ಸೌಂಡ್ ನಮ್ಮ ಕನ್ನಡದಲ್ಲಿ ಇಲ್ಲ, ಬಟ್ ಇಂಗ್ಲಿಷ್ ನಲ್ಲಿ ಇದೆ. ಸೊ ನಾನು ನಿಮ್ಗೆ ಕಲಿಸ್ಬೇಕು, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಸೌಂಡ್ ಮಾಡ್ಬೇಕಂದ್ರೆ ಸಿಂಪಲ್, ಈ ನಿಮ್ಮ ಲಿಪ್ಸ್ ಗಳು ಇವೆಯಲ್ಲ ತುಟಿಗಳು, ಅದನ್ನ ಸ್ವಲ್ಪ ರೌಂಡ್ ಮಾಡಿ ಈ ರೀತಿ ಆ ಅಂತ ಹೇಳಿ, ರೈಟ್? ಆ ಅಂತ ಅದನ್ನ ಉಚ್ಚಾರ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ ನಾವ್ ಹೇಳ್ತೇವಲ್ಲ ಹಾಲ್, ನಮ್ಮ ಮನೆ ಹಾಲ್ ಸ್ವಲ್ಪ ಚಿಕ್ಕದಿದೆ, ಹಾಲ್ ಅನ್ನಂಗಿಲ್ಲ ನಾವು, ಹಾಲ್. ಸೊ ಒಂದು ಮದುವೆ ಹಾಲ್ ನಲ್ಲಿ ಇದೆ, ಸೊ ಒಂದು ಮದುವೆ ಯಾವ ಹಾಲ್ ನಲ್ಲಿ ಇದೆ, ಹಾಲ್, ಹಾಲ್ ಅಂತ ಉಚ್ಚಾರ ಮಾಡ್ತೀವಿ. ಎಚ್ ಎ ಇದೆ, ಆ ಅನ್ನೋ ಸೌಂಡ್ ಬರ್ತಾ ಇದೆ. ಬಿ ಎ ಎಲ್, ಬಿ ಎ ಡಬಲ್ ಎಲ್, ಬಾಲ್ ಅನ್ನಂಗಿಲ್ಲ ನಾವು, ಬಾಲ್ ಅಂತೀವಿ, ರೈಟ್? ಬಾಲ್ ಅಂದ್ಬಿಟ್ರೆ ಇಲ್ಲಿ ಆ ಸೌಂಡ್ ಬರ್ತಾ ಇದೆ, ಅದೇ ನಾವು ಬಾಲ್ ಅಂತ ಹೇಳ್ತೀವಿ, ಅಲ್ಲಿ ಆ ಸೌಂಡ್ ಬರ್ಬೇಕು. ಟಿ ಎ ಡಬಲ್ ಎಲ್, ಟಾಲ್, ಹುಡುಗ ಬಹಳ ಹೈಟ್ ಇದ್ದಾನೆ, ಹಾಲ್. ದೆನ್ ವಾಲ್, ವಾಲ್ ಅಂದ್ರೆ ಗೋಡೆ, ನಾನು ವಾಲ್ಗೆ ಇವತ್ತು ಪೇಂಟ್ ಹಚ್ಚಬೇಕು, ವಾಲ್. ದೆನ್ ಸ್ಮಾಲ್, ಅದು ಚಿಕ್ಕದಿದೆ, ಅದು ಬಹಳ ಚಿಕ್ಕದಿದೆ, ನನಗೆ ದೊಡ್ಡ ಬೇಕು, ಸ್ಮಾಲ್. ದೆನ್ ಟಾಕ್, ನಾನು ಅವನ ಜೊತೆ ಮಾತಾಡ್ಬೇಕು, ಟಾಕ್. ಟಾಕ್ ಅಲ್ಲ, ಟಾಕ್, ಅಲ್ಲಿ ನೀವು ಆ ಹಚ್ಬಿಟ್ರೆ ಟಾಕ್ ಆಗುತ್ತೆ, ತಪ್ಪಾಗುತ್ತೆ, ಇಂಗ್ಲಿಷ್ ತರ ಅನ್ಸೋದೇ ಇಲ್ಲ, ಟಾಕ್. ಸೊ ಅದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡಲಿಲ್ಲ ಅಂದ್ರೆ ಇವ್ಗೇನು ಇಂಗ್ಲಿಷ್ ಓದಾಕ್ ಬರಂಗಿಲ್ಲല്ലോ, ವಿಚಿತ್ರ ರೀತಿಯಲ್ಲಿ ಉಚ್ಚಾರ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅದರಿಂದ ಜಡ್ಜ್ ಮಾಡ್ತಾರೆ ಜನ, ಅಸಹ್ಯ ಆಗುತ್ತೆ, ಎಂಬ್ಯಾರಸ್ಮೆಂಟ್ ಆಗುತ್ತೆ, ದೆನ್ ಕಾನ್ಫಿಡೆನ್ಸ್ ಇರೋದಿಲ್ಲ ನಿಮ್ಮಲ್ಲಿ, ರೈಟ್? ಸೊ ಇವತ್ತಿನ ಕಾಲದಲ್ಲಿ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇಂಗ್ಲಿಷ್ ನಿಂದ ಡಿಸೈಡ್ ಆಗುತ್ತೆ ಯಾವ ಕರಿಯರ್ ಅಲ್ಲಿ ನೀವು ಎಷ್ಟು ಗ್ರೋ ಆಗ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ, ಎಷ್ಟು ಕಾನ್ಫಿಡೆಂಟ್ ಇದೆ, ಎಷ್ಟು ಚೆನ್ನಾಗಿದೆ ನಿಮ್ಮ ಪರ್ಸನಾಲಿಟಿ ಅಂತ ಹೇಳಿ. ಸೊ ಆ ಕಮ್ಯುನಿಕೇಶನ್ ಸ್ಕಿಲ್ ನಲ್ಲಿ, ಕಮ್ಯುನಿಕೇಶನ್ ಸ್ಕಿಲ್ ಇದೆಯಲ್ಲ ನಿಮ್ಮ ಎಂಟೈರ್ ಲೈಫ್, ಕರಿಯರ್, ಪರ್ಸನಾಲಿಟಿ, ಕಾನ್ಫಿಡೆನ್ಸ್ ಅಲ್ಲಿ ಒಂದು ದೊಡ್ಡ ರೋಲ್ ಅನ್ನ ಪ್ಲೇ ಮಾಡೋ. ಸೊ ಇಂಗ್ಲಿಷ್ ಅನ್ನ ಕಲ್ಕೊಳ್ಳಿ. ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಲಿ ಅಥವಾ ಮೊದಲು ಯಾವತ್ತೂ ಕಲ್ತಿಲ್ಲ, ಏನೋ ಸಮಸ್ಯೆ ಇರಲಿ, ಈಗ ಅವಕಾಶ ಇದೆ, ಬೇಗ ಬೇಗ ಜಾಯಿನ್ ಆಗಿ. ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಅಲ್ಲಿ ನಂಬರ್ ಇದೆ ಸ್ಕ್ರೀನ್ ಮೇಲೆ, ಕಾಲ್ ಮಾಡಿ ಜಾಯಿನ್ ಆಗಿ, ರೈಟ್? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಐದನೇದಾಗಿ ಎ ಅನ್ನುವಂತಹ ಲೆಟರ್, ಎ ಅನ್ನುವಂತಹ ಸೌಂಡ್ ಕೊಡುತ್ತೆ. ಇದು ಶಾರ್ಟ್ ವಾವೆಲ್, ಅಂದ್ರೆ ತುಂಬಾ ಎಳೆದು ಹೇಳ್ಬಾರ್ದು, ಎ ಅಂತ ಹೇಳಿ ಕ್ವಿಕ್ ಆಗಿ ಫಾಸ್ಟ್ ಆಗಿ ಹೇಳ್ಬೇಕು. ಸಿ ಎ ಆರ್ ಇ, ಕೇರ್, ನಾವ್ ಹೇಳ್ತೇವಲ್ಲ ನಾವು ಕೇರ ಮಾಡಂಗಿಲ್ಲ, ಕೇರ್. ಸಿ ಎಚ್ ಎ ಆರ್ ಇ, ಶೇರ್, ಎ ಇದೆ, ಎ ಸೌಂಡ್ ಬರ್ತಾ ಇದೆ. ಡಿ ಎ ಆರ್ ಇ, ಡೇರ್. ಆರ್ ಎ ಆರ್ ಇ, ರೇರ್, ನಾನು ಜಿಮ್ಗೆ ಹೋಗೋದು ಬಹಳ ರೇರ್, ನಾನು ನಾನ್ ವೆಜ್ ತಿನ್ನೋದು ಬಹಳ ರೇರ್, ರೈಟ್? ಈ ರೀತಿ ಹೇಳ್ತೇವಲ್ಲ ಬೇರ್, ಬಿ ಎ ಆರ್ ಇ, ಬೇ ಅನ್ನುವಂತ ಸೌಂಡ್ ಕೊಡ್ತಾ ಇದೆ. ಎಫ್ ಎ ಆರ್ ಇ, ಫೇರ್. ಸೊ ಇದು ನಿಮ್ಗೆ ಎ ಅನ್ನುವಂತಹ ಸೌಂಡ್ ಇಲ್ಲಿ ಕೊಡ್ತಾ ಇದೆ. ಇದು ಐದನೆಯ ಸೌಂಡ್ ನೋಡಿ, ಹೇಳಲಿಕ್ಕೆ ಮಾತ್ರ 5 ವಾವೆಲ್ಸ್ ಇವೆ. ನಿಮ್ಗೆ ಇದೇ ತಪ್ಪು ಮಾಡ್ತಾರೆ ಸ್ಕೂಲ್ ನಲ್ಲಿ, 5 ವಾವೆಲ್ಸ್ ಇವೆ ಅಂತ ಇಷ್ಟು ಕಲಿಸಿ ಬಿಟ್ಬಿಡ್ತಾರೆ. ಬಟ್ ಆಕ್ಚುಲಿ ಇರೋದು ಇದು ಬಹಳ ಡೀಪ್ ಆಗಿದೆ. ಒಂದೊಂದು ವಾವೆಲ್ದು 4-5 ಸೌಂಡ್ಗಳು ಇವೆ. ನಾವು ಎದು ನೋಡಿದ್ವಿ, 6 ಸೌಂಡ್ಗಳು ಇವೆ. ಆ 6 ಸೌಂಡ್ ಗಳನ್ನ ಕಲಿಸಿದಾಗ ನೀವು ಆರಾಮಾಗಿ ಸುಲಭವಾಗಿ ಇಂಗ್ಲಿಷ್ ಓದ್ತೀರಾ. ದೆನ್ 6th ಒನ್ ಬನ್ನಿ, ಎ ಅನ್ನೋದು ಎ. ಇದಕ್ಕೆ ಡಿಫರೆನ್ಸ್ ಏನು? ಇದು ಶಾರ್ಟ್ ವಾವೆಲ್ ಎ ಅಂತ ಇಷ್ಟ ಹೇಳ್ಬಿಡ್ತೀವಿ, ಇದು ಲಾಂಗ್ ವಾವೆಲ್, ಇದಕ್ಕೆ ಎ ಅಂತ ಹೇಳಿ ಸ್ವಲ್ಪ ಎಳೆದು ಹೇಳ್ತೀವಿ. ಸೊ ಎಕ್ಸಾಂಪಲ್ ನೋಡಿ, ಎಸ್ ಎ ಎಂ ಇ, ಸೇಮ್, ಏನ್ ಹೇಳ್ತೀವಿ? ಸೇಮ್ ಅಂತ ಹೇಳಿ. ದೆನ್ ನೆಕ್ಸ್ಟ್ ಒನ್ ನೋಡಿ, ಡೇಟ್. ಡೇಟ್ ಹೇಳ್ತೀವಿ ನಾವು, ಡೇಟ್ ಅಂತ ಹೇಳಂಗಿಲ್ಲ, ಡೇಟ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಎಳೆದು ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ನೋಡಿ, ಕೇಕ್, ಸಿ ಎ ಕೆ ಇ, ಕೇಕ್, ಎ ಇದೆಯಲ್ಲಿ ಎ ಅನ್ನುವಂತ ಸೌಂಡ್ ಬರ್ತಾ ಇದೆ. ನೆಕ್ಸ್ಟ್ ಡಿ ಎ ವೈ, ಡೇ. ಎಸ್ ಎ ವೈ, ಸೇ. ಎಂ ಎ ಕೆ ಇ, ಮೇಕ್. ಸೊ ಈ ಮೂರರಲ್ಲಿ ಕೂಡ ಎ ಅಂತ ಇದೆ, ಸೊ ಅದನ್ನ ನಾವು ಸ್ವಲ್ಪ ಎಳೆದು ಹೇಳ್ಬೇಕು.